ಹಲೋ ಎವ್ರಿವನ್, ವೆಲ್ಕಮ್ ಟು ನಿಸ್ಟಾ ಕೇಸ್. ಸೊ ಕಳೆದ ತರಗತಿಗಳು ನಾವೇನ ನೋಡಿದ್ವಿ ಅಂತಂದ್ರೆ ಪ್ರಾಚೀನ ಶಿಲಾಯುಗದ ಬಗ್ಗೆ ನೋಡಿದ್ವಿ. ಪ್ರಾಚೀನ ಶಿಲಾಯುಗ ಪದ ಬಳಕೆ ಯಾರು ಮಾಡಿದ್ರು, ಅದರ ಕಾಲಘಟ್ಟ ಏನು, ಕ್ರಿಸ್ತ 2 ದಶಲಕ್ಷ ವರ್ಷಗಳಿಂದ ಹಿಡಿದು ಕ್ರಿಸ್ತ ಪೂರ್ವ 10,000 ತನಕ. ಮತ್ತೆ ಅದಕ್ಕಿಂತ ಮುಂಚಿನ ತರಗತಿಗಳು ನಾವೇನ ನೋಡಿದ್ವಿ ಅಂತಂದ್ರೆ ಪೂರ್ವದ ಇತಿಹಾಸ ಅಂದ್ರೇನು, ಆದಿ ಇತಿಹಾಸ ಅಂದ್ರೇನು, ಇತಿಹಾಸ ಅಂದ್ರೇನು, 3 ಯುಗಗಳ ವರ್ಗಗಳನ್ನ ನಾವು ನೋಡಿದ್ವಿ. ಯಾವುದು ಅಂತಂದ್ರೆ ಶಿಲಾಯುಗ ಆಗುತ್ತೆ, ನಂತರ ಕಂಚಿನ ಯುಗ ಆಗುತ್ತೆ, ನಂತರ ಕಬ್ಬಿಣದ ಯುಗ ಆಗುತ್ತೆ, ನಂತರ ನಾವು ಪ್ಯಾಲಿಯೋಲಿಥಿಕ್ ಬಗ್ಗೆ ಕೆಲವು ಇಂಟ್ರಡಕ್ಷನ್ಗಳನ್ನ ನೋಡಿದ್ವಿ. ಈಗ ಈ ಪೂರ್ವದ ಇತಿಹಾಸದಲ್ಲಿ ನಾವು 2ನೇ ಟಾಪಿಕ್ ನ ನೋಡ್ತಾ ಇದೀವಿ. ಅದು ಯಾವುದು ಅಂದ್ರೆ ಮಧ್ಯಕಾಲೀನ ಶಿಲಾಯುಗ ಅಂತೇಳಿ, ಮೆಸೋಲಿಥಿಕ್ ಟೈಮ್ಸ್ ಅಂತೇಳಿ ಕರೀತಾರೆ. ಓಕೆನಾ. ಈ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ ಈ ಲೋವರ್ ಪ್ಯಾಲಿಯೋಲಿಥಿಕ್, ಅರ್ಲಿ ಪ್ಯಾಲಿಯೋಲಿಥಿಕ್ ಅಥವಾ ಮಿಡಲ್ ಪ್ಯಾಲಿಯೋಲಿಥಿಕ್ ಮತ್ತೆ ಅಪ್ಪರ್ ಪ್ಯಾಲಿಯೋಲಿಥಿಕ್ ಅನ್ನೋ ಸಮಯದಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಹವಾಮಾನ ಬದಲಾವಣೆ ಆಗ್ತಿರುತ್ತಲ್ಲ. ಓಕೆನಾ. ಆರಂಭಿಕ ಪ್ರಾಚೀನ ಶಿಲಾಯುಗದಲ್ಲಿ ಇಡೀ ಭೂಮಿ ಹಿಮದಿಂದ ಆವರಣೆ ಆಗಿರುತ್ತೆ. ಬೈ ದ ಟೈಮ್ ಆಫ್ ವಿ ಕ್ಯಾನ್ ಸೇ ಅಪ್ಪರ್ ಪ್ಯಾಲಿಯೋಲಿಥಿಕ್. ಓಕೆನಾ. ಸೊ ಅಂತಿಮ ಪ್ರಾಚೀನ ಶಿಲಾಯುಗದ ಸಮಯದಕ್ಕೆ ಏನಾಗ್ತಿರುತ್ತೆ ಅಂದ್ರೆ ತಾಪಮಾನ ಹೆಚ್ಚಾಗ್ತಾ ಇರುತ್ತೆ, ಹೌದಲ್ಲ. ತೇವಾಂಶನೂ ಸಹ ಹೆಚ್ಚಾಗ್ತಾ ಇರುತ್ತೆ. ಸೊ ಅದರಿಂದಾಗಿ ಆ ಒಂದು ಸಮಯಕ್ಕೆ ಈ ಜಿಯೋಲಜಿಯಲ್ಲಿ ಏನಂತ ಕರೀತಾರೆ ಅಂತಂದ್ರೆ, ಭೂವಿಜ್ಞಾನದಲ್ಲಿ ಏನಂತ ಕರೀತಾರೆ, ಆಲೋಸಿನ್ ಸಮಯ ಅಂತೇಳಿ ಕರೀತಾರೆ. ಸೊ ಹಾಗಾಗಿ ಈ ಮಧ್ಯಕಾಲೀನ ಶಿಲಾಯುಗ ಯಾವ ಒಂದು ಕಾಲಘಟ್ಟಕ್ಕೆ ಸೇರುತ್ತೆ ಅಂದ್ರೆ ಆಲೋಸಿನ್ ಕಾಲಘಟ್ಟಕ್ಕೆ ಸೇರುತ್ತೆ. ಆಲೋಸಿನ್ ಅಂತಾನೆ ಬರೀಬೇಕು. ಯಾಕಂದ್ರೆ ಅದರ ಕಾಲಘಟ್ಟ ಯಾವುದು ಅಂದ್ರೆ ಈ ಮಧ್ಯಕಾಲೀನ ಶಿಲಾಯುಗದ ಕಾಲಘಟ್ಟ ಯಾವುದು, ಕಾಲಮಿತಿ ಯಾವುದು ಭಾರತದಲ್ಲಿ ಅಂತಂದ್ರೆ ಕ್ರಿಸ್ತಪೂರ್ವ 10,000ದಿಂದ ಕ್ರಿಸ್ತಪೂರ್ವ 7,000 ತನಕ. ಯಾಕಂದ್ರೆ ಮತ್ತೆ ಈ ಒಂದು ಮಧ್ಯಕಾಲೀನ ಶಿಲಾಯುಗ ಇದೊಂದು ಸಂಕ್ರಮಣ ಘಟ್ಟ. ಯಾವುದರ ಒಂದು ಸಂಕ್ರಮಣ ಅಂತಂದ್ರೆ ಈ ಪ್ರಾಚೀನ ಶಿಲಾಯುಗದಿಂದ ನವಶಿಲಾಯುಗಕ್ಕೆ ವರ್ಗಾವಣೆ ಆಗ್ಲಿಕ್ಕೆ, ಓಕೆ, ಟ್ರಾನ್ಸಿಷನ್ ಆಗ್ಲಿಕ್ಕೆ. ಓಕೆನಾ. ಸೊ ಇವೆರಡು ನಡುವಿನ ಒಂದು ಸಂಕ್ರಮಣ ಘಟ್ಟ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಕೆಲವು ಚೇಂಜಸ್ಗಳು ಆಗ್ತಾ ಹೋಗುತ್ತೆ. ಮತ್ತೆ ಈ ಮಧ್ಯಕಾಲೀನ ಯುಗದ ನಮಗೆ ಸಾಕ್ಷ್ಯಗಳು ಎಲ್ಲಿಂದ ದೊರೆತದೆ ಅಂತಂದ್ರೆ 1867-68ರಲ್ಲಿ ಆರ್ಚಿಬಾಲ್ಡ್ ಕಾರ್ಲೈಲ್ ಅನ್ನೋ ಒಂದು ವ್ಯಕ್ತಿ ಅನ್ನೋ ಒಬ್ರು ವ್ಯಕ್ತಿ ಈ ಮಿರ್ಜಾಪುರ್ ರೀಜನ್ ಅಲ್ಲಿ ಈ ಸೂಕ್ಷ್ಮ ಶಿಲೆಗಳನ್ನ ಪತ್ತೆ ಮಾಡಿದ್ರು. ಯಾಕೆಂದ್ರೆ ಈ ಮಧ್ಯಕಾಲೀನ ಶಿಲಾಯುಗಕ್ಕೆ ಯಾವ ಶಿಲೆಗಳನ್ನ ಯೂಸ್ ಮಾಡ್ತಾರೆ, ಸೂಕ್ಷ್ಮ ಶಿಲೆಗಳನ್ನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಮೈಕ್ರೋಲಿಥ್ ಅಂತೇಳಿ ಕರೀತಾರೆ. ಸೊ ಎಲ್ಲಿ ಇದನ್ನ ಪತ್ತೆ ಮಾಡ್ತಾರೆ ಅವರು ಅಂತಾನೆ ಮಿರ್ಜಾಪುರದಲ್ಲಿ. ಮಿರ್ಜಾಪುರ ಅಂದ್ರೆ ಉತ್ತರ ಪ್ರದೇಶ್, ಕೈಮೂರ್ ಪರ್ವತ ಶ್ರೇಣಿಗಳಲ್ಲಿ, ಓಕೆನಾ, ಪರ್ವತ ಪ್ರದೇಶಗಳಲ್ಲಿ ಇಲ್ಲಿ ನಮಗೆ ಮೊದಲು ಮೈಕ್ರೋಲಿಥ್ ದೊರೆದಂಥದ್ದು, ಈ ಸೂಕ್ಷ್ಮ ಶಿಲೆಗಳು ದೊರೆತಂಥದ್ದು. ಓಕೆನಾ. ಸೊ ಇದು ಒಂದು ಮೇಜರ್ ಇಂಟ್ರಡಕ್ಷನ್. ಓಕೆ. ಮಧ್ಯಕಾಲೀನ ಶಿಲಾಯುಗ ಟೈಮ್ ಲೈನ್ ಅಂತ ಗೊತ್ತಾಯ್ತು, ಯಾರು ಕಂಡುಹಿಡಿದು ಯಾವಾಗ ಅಂತೇಳಿ ಗೊತ್ತಾಯ್ತು, ಎಲ್ಲಿ ಅಂತೇಳಿ ನಮಗೆ ಗೊತ್ತಾಗ್ತಾ ಬಂತು. ಓಕೆ. 1867-68ರಲ್ಲಿ. ಓಕೆ. ನಂತರ ಇದರ ಕೆಲವು ಫೀಚರ್ಸ್ ನಾವು ನೋಡಿದಾಗ, ಓಕೆ, ಇದರ ವೈಶಿಷ್ಟ್ಯಗಳನ್ನ ನೋಡಿದಾಗ ಏನು ವೈಶಿಷ್ಟ್ಯಗಳು, ಈ ಟೈಮ್ ಲೈನ್ ಯಾವ ರೀತಿ ಡಿಸೈಡ್ ಆಗಿರುವಂಥದ್ದು, ಈ ಕಲ್ಲಿನ ಉಪಕರಣಗಳು ಬದಲಾವಣೆ ಆಗ್ತಿದ್ವಲ್ಲ. ಈಗ ಪ್ರಾಚೀನ ಶಿಲಾಯುಗದಲ್ಲಿ ಕಲ್ಲಿನ ಉಪಕರಣಗಳು ಯಾವ ರೀತಿ ಬದಲಾವಣೆ ಆಯ್ತು ನಾವು ಆಲ್ರೆಡಿ 3 ಘಟ್ಟದಲ್ಲಿ ನೋಡಿದೀವಿ. ಲೋವರ್ ಪ್ಯಾಲಿಯೋಲಿಥಿಕ್, ಮಿಡಲ್ ಪ್ಯಾಲಿಯೋಲಿಥಿಕ್ ಮತ್ತೆ ಅಪ್ಪರ್ ಪ್ಯಾಲಿಯೋಲಿಥಿಕ್ ಅಂತೇಳಿ. ಈ ಗಾತ್ರ ಏನಾಗ್ತಾ ಹೋಗುತ್ತೆ, ಈ ಸೈಜ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತಲ್ಲ. ಸೊ ಅದೇ ರೀತಿ ನಾನು ಸೂಕ್ಷ್ಮ ಶಿಲೆಗಳು ಅಂತ ಹೇಳಿದಾಗ ಈ ಸಮಯದಲ್ಲಿ ಈ ಕಲ್ಲಿನ ಉಪಕರಣಗಳ ಒಂದು ಗಾತ್ರ ಸೈಜ್ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅದು ಎಷ್ಟು ಮ್ಯಾಕ್ಸಿಮಮ್ ಸೈಜ್ ಎಷ್ಟಿರುತ್ತೆ ಅಂದ್ರೆ 5 ಸೆಂಟಿಮೀಟರ್ ಅಷ್ಟೇ. ಅದಕ್ಕೋಸ್ಕರ ಇದನ್ನ ಮೈಕ್ರೋಲಿಥ್ ಅಂತೇಳಿ ಕರೀತಾರೆ, ಸೂಕ್ಷ್ಮ ಶಿಲೆಗಳು ಅಂತೇಳಿ ಸಹ ಇದನ್ನ ಕರೀತಾರೆ. ಅವಕನ ಹೆಚ್ಚು ಯಾವ ತರ ಇರಲಿಲ್ಲ ಅಂದ್ರೆ 5 ಸೆಂಟಿಮೀಟರ್ ಅಂದ್ರೆ ಹೆಚ್ಚು ಇರಲಿಲ್ಲ. ಅಗಲ ಮ್ಯಾಕ್ಸಿಮಮ್ ಅಥವಾ ಅರ್ಧ ಸೆಂಟಿಮೀಟರ್ ಅಷ್ಟೇ ಇದ್ದಂಥದ್ದು. ಓಕೆನಾ. ಸೊ ಮತ್ತೆ ಇದೇ ಒಂದು ಎಲ್ಲ ಟೈಪ್ ಆಗಿರೋದ್ರಿಂದಾಗಿ ಈ ಒಂದು ಪ್ರಾಬ್ಲಿ ಆ ಒಂದು ಸಾಫ್ಟ್ವೇರ್ ಸಪೋರ್ಟ್ ಮಾಡ್ತಿಲ್ಲ ಅನ್ಸುತ್ತೆ. ಸೊ ಅರ್ಧ ಸೆಂಟಿಮೀಟರ್ ಈಗಿಂತ ವೈಡ್ ಇರಲಿಲ್ಲ ಅದು. ಮತ್ತೆ ಈ ಲೋವರ್ ಪ್ಯಾಲಿಯೋಲಿಥಿಕ್ ಅಂತ ನೋಡಿದಾಗ ಆರಂಭಿಕ ಪ್ರಾಚೀನ ಶಿಲಾಯುಗದಲ್ಲಿ ಕ್ವಾರ್ಟ್ಜೈಟ್ ನ ಯೂಸ್ ಮಾಡಿದಲ್ವಾ, ಸ್ಫಟಿಕ ಶಿಲೆಯನ್ನ ಯೂಸ್ ಮಾಡಿದ್ರಲ್ವಾ. ಅದಕ್ಕೋಸ್ಕರ ಸ್ಫಟಿಕ ಶಿಲಾ ಮಾನವರು ಅಂತೇಳಿ ಕರೆದ್ವಿ, ಕ್ವಾರ್ಟ್ಜೈಟ್ ಮಾನವರು ಅಂತೇಳಿ. ಬಟ್ ಈ ಮೈಕ್ರೋಲಿಥ್ಗಳನ್ನ ಮಾಡ್ಲಿಕ್ಕೆ, ಈ ಸೂಕ್ಷ್ಮ ಶಿಲೆಗಳನ್ನ ಮಾಡ್ಲಿಕ್ಕೆ ಯಾವ ಕಲ್ಲನ್ನ ಬಳಸ್ತಾರೆ ಅಂತಂದ್ರೆ ಸಿಲಿಕಾ, ಚೆರ್ಟ್, ಚಾಲ್ಸೆಜನಿ, ಜಾಸ್ಪರ್, ಅಜೇಟ್ ಅಂತೇಳಿ ಕರೀತಾರೆ ಇದನ್ನ. ಈ ಕೆಲವು ಕಲ್ಲುಗಳನ್ನ ಯೂಸ್ ಮಾಡ್ತಾ ಬರ್ತಾರೆ. ಅದಷ್ಟೇ ಅಲ್ಲ, ಇವು ಸೂಕ್ಷ್ಮ ಶಿಲೆಗಳಾಗಿರೋದ್ರಿಂದಾಗಿ ತುದಿಯುಕ್ತ ಆಗಿರುತ್ತೆ, ನಂತರ ಒಂದು ತೀಕ್ಷ್ಣ ಅಂಚುಗಳಿರ್ತವೆ. ಯಾಕೆ ತೀಕ್ಷ್ಣವಾಗಿರುತ್ತೆ, ಯಾಕೆ ಶಾರ್ಪ್ ಇರುತ್ತೆ ಅಂತಂದ್ರೆ ಈ ಸಮಯದಲ್ಲಿ ಏನಾಗಿತ್ತು ಅಂದ್ರೆ ಲುಕ್ ಅಟ್ ಕ್ಲೈಮೇಟ್ ಚೇಂಜ್ ಆಗಿತ್ತಾ, ತಾಪಮಾನ ಬದಲಾವಣೆ ಆಗಿತ್ತಾ. ತಾಪಮಾನ ಬದಲಾವಣೆ ಆದಾಗೆ ಸ್ಪೀಶೀಸ್ ಚೇಂಜ್ ಆಗ್ಬೇಕಾ. ಈಗ ಹಿಮಯುಗದಲ್ಲಿ ಬೇರೆ ಸ್ಪೀಶೀಸ್ ಇರುತ್ತೆ, ಯಾಕೆಂದ್ರೆ ತುಂಬಾ ದಪ್ಪ ಆಗಿರುತ್ತೆ ಅಥವಾ ಹೆವಿ ಇರುತ್ತೆ. ಯಾಕೆ ಅಂತಂದ್ರೆ ಊಲ್ಸ್ ಇರಬೇಕು, ಅಟ್ ದಿ ಸೇಮ್ ಟೈಮ್ ದೇಹ ರಕ್ಷಣೆಗೋಸ್ಕರ ಕೂದಲುಗಳು ಜಾಸ್ತಿ ಇರುತ್ತೆ, ತುಂಬಾ ದಪ್ಪ ಇರ್ತಾವಲ್ವ ಅನಿಮಲ್ಸ್ಗಳು ಹಿಮ ಇದ್ದಾಗ. ಈಗ ಕ್ಲೈಮೇಟ್ ಚೇಂಜ್ ಆಗಿದೆ, ಹವಾಮಾನ ಬದಲಾವಣೆ ಆಗಿದೆ ಈ ಟೈಮಲ್ಲಿ. ಸೊ ಆಬ್ವಿಯಸ್ಲಿ ಸ್ಪೀಶೀಸು ಚೇಂಜ್ ಆಗುತ್ತೆ. ಸ್ಪೀಶೀಸ್ ಏನಾಗುತ್ತೆ ಈಗ ಅಂತಂದ್ರೆ ತುಂಬಾ ಸಣ್ಣ ಇರ್ತವೆ. ಅದಷ್ಟೇ ಅಲ್ಲ, ಫಾಸ್ಟಾಗಿ ಓಡ್ಬೋದು. ಈಗ ಅವು ಆ ಫಾಸ್ಟಾಗಿ ಓಡುವಂಥ ಅನಿಮಲ್ಗಳನ್ನ ಅಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಹೊಸ ರೀತಿಯ ಕೆಲವು ಉಪಕರಣಗಳನ್ನ ಮಾನವ ಏನ್ ಮಾಡ್ತಾನೆ ಅಂತ ಆಲೋಚನೆ ಮಾಡ್ತಾನೆ. ಅಂದ್ರೆ ಮಾನವನ ಆಲೋಚನೆ ಸಹ ಯಾಕೆ ಬದಲಾವಣೆ ಆಗ್ತದೆ ಅಂತಂದ್ರೆ ಹೋಮೋ ಸೇಪಿಯನ್ಸ್, ಇಂಟೆಲಿಜೆಂಟ್ ಅನಿಮಲ್, ಸೇಪಿಯನ್ಸ್ ಅಂದ್ರೆ ಏನು, ಜ್ಞಾನಿ ಮಾನವ ಅಂತೇಳಿ. ಓಕೆ. ಹೋಮೋ ಸೇಪಿಯನ್ಸ್ ನೋಡಿದ್ವಿ ನಾವು ಫಸ್ಟ್ ಕ್ಲಾಸಲ್ಲಿ. ಸೊ ಆ ರೀತಿ. ಸೊ ಅದಕ್ಕೋಸ್ಕರ ಯಾವ ರೀತಿಯ ಹೊಸ ಟೂಲ್ಸ್ಗಳು ಬರ್ತವೆ ಈಗ ಅಂತಂದ್ರೆ, ಸೊ ದಿಸ್ ಇಸ್ ಒನ್. ಇವು ಮೈಕ್ರೋಲಿಥ್ಗಳು.
ಆಯ್ತಲ್ಲ. ಸೊ ಮ್ಯಾಕ್ಸಿಮಮ್ ಎಷ್ಟು ಸೆಂಟಿಮೀಟ್ರು? 5 ಸೆಂಟಿಮೀಟ್ರು. ಅಗಲ 5 ಸೆಂಟಿಮೀಟ್ರ್, ಮ್ಯಾಕ್ಸಿಮಮ್ ಆಗಿನ ಅರ್ಧ ಸೆಂಟಿಮೀಟರ್ ಅಷ್ಟೇ. ಬಟ್ ಈ ಉಪಕರಣಗಳಿಂದ ಹೇಗೆ ಹಂಟ್ ಮಾಡ್ತಿರೋ, ಯಾವ ರೀತಿ ಬೇಟೆ ಆಡ್ತಿರೋ ಅಂತಾರೆ. ಆಬ್ವಿಯಸ್ ನೀವು ಕೈಯಲ್ಲಿ ಸರಿ ಅವು ಯಾವ ಸಾಯೋದಿಲ್ಲಲ್ಲ. ಬಟ್ ಇವನ್ನ ಏನಾಗಿ ಮಾಡ್ತಿರೋ ಅಂತಾರೆ, ಬಿಲ್ಲು ಬಾಣಗಳಾಗಿ ಯೂಸ್ ಮಾಡ್ತಿದ್ದಾರೆ ಅಷ್ಟೇ. ಯಾಕೆ ಬಾಣಗಳ ಒಂದು ತುದಿಗಳಲ್ಲಿ ಅಥವಾ ಯಾವುದೋ ಒಂದು ಮೂಳೆಗಳನ್ನ ತಗೊಂಡು, ಅನಿಮಲ್ಸ್ ಮೂಳೆಗಳನ್ನ ತಗೊಂಡು, ಅಥವಾ ವಿ ಕ್ಯಾನ್ ಟಾಕ್ ಅಬೌಟ್ ಯಾವುದೇ ಒಂದು ಕಡ್ಡಿಯನ್ನು ತಗೊಂಡು ಏನ್ ಮಾಡ್ತೀರಂತಾರೆ, ಈ ಉಪಕರಣಗಳು ಏನ್ ಮಾಡ್ತಿರೋ ಆ ಬಾಣವಾಗಿ ಯೂಸ್ ಮಾಡ್ತಾ ಇರೋದ್ರ, ಬಾಣಗಳ ತುದಿಗಳಾಗಿ ಯೂಸ್ ಮಾಡ್ತಿರೋ. ಅದಕ್ಕೋಸ್ಕರ ತೀಕ್ಷ್ಣವಾಗಿದ್ದಾವೆ, ಅದಕ್ಕೋಸ್ಕರ ಅಂಚು ಜಾಸ್ತಿ ಇದೆ, ಹೌದಲ್ಲ, ತುಂಬಾ ಶಾರ್ಪ್ನೆಸ್ ಇರುವಂತದ್ದು. ಸೊ ಇದಕ್ಕೆ ಮೈಕ್ರೋಲಿಥ್ ಅಥವಾ ಸೂಕ್ಷ್ಮ ಶಿಲೆಗಳು ಅಂತೇಳಿ ಕರೀತಾರೆ ಇದನ್ನ. ಓಕೆನಾ. ಸೊ ನಂತರ ಇದು ಬಿಟ್ಟು ಬೇರೆ ಯಾವ ರೀತಿ ಉಪಕರಣ ಅಂದ್ರೆ ಇದನ್ನ ಯಾವ ರೀತಿ ಯೂಸ್ ಮಾಡ್ತಿರೋ ಅಂತಾರೆ, ಲೈಕ್ ಈಟಿ ತುದಿಗೆ ಅಥವಾ ಬಾಣದ ತುದಿಗಳಾಗಿ ಬಳಸ್ತಾ ಹೋಗ್ತಾರೆ. ಮರ ಅಥವಾ ಎಲುಬಿನ ದಂಡಗಳಿಗೆ ಏನ್ ಮಾಡ್ತಾರೆ, ಇವನ್ನ ಜೋಡಿಸ್ತಾ ಇರು, ಆಫ್ಟಿಂಗ್ ಆನ್ ಸ್ಟೋನ್ ಅಂತೇಳಿ ಕರೀತಾರೆ. ಓಕೆನಾ. ಅವು ಸಂಯುಕ್ತ ಉಪಕರಣಗಳು ಅಂತೇಳಿ ಕರೀತಾರೆ, ಕಾಂಪೋಸಿಟ್ ಟೂಲ್ಸ್ ಅಂತೇಳಿ. ಓಕೆನಾ. ಬಿಲ್ಲು ಬಾಣಗಳಾಗಿ ಯೂಸ್ ಮಾಡ್ಬೋದಿತ್ತು, ಈಟಿ ತುದಿಗಳಾಗಿ ಯೂಸ್ ಮಾಡ್ಬೋದಿತ್ತು, ಆಯ್ತಲ್ಲ. ಸೊ ಇದರ ಏನಾಗುತ್ತೆ, ಬೇಟೆಯಾಡೋ ಸುಲಭ ಆಗುತ್ತೆ ತಾನೆ. ಯಾಕೆ ಬೇಟೆಯಾಡೋ ಸುಲಭ ಆಗುತ್ತೆ ಅಂತಂದ್ರೆ, ನೀವು ಪ್ರಾಣಿಗಳ ಹತ್ರ ಹೋಗುವಂತ ಒಂದು ಅವಶ್ಯಕತೆ ಇಲ್ಲ ನೀವು ಈ ಸಮಯದಲ್ಲಿ ಇದ್ದಿದ್ರೆ, ಹೌದಲ್ಲ. ಪ್ರಾಣಿಗಳು ತುಂಬಾ ಫಾಸ್ಟ್ ಆಗಿದಾವೆ ಈಗ, ನೀವು ಅದ್ರ ಜೊತೆ ಓಡಕ್ಕಾಗಲ್ಲ ತಾನೆ. ಸೊ ಏನ್ ಮಾಡ್ಬೇಕು, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ದೂರದಲ್ಲಿ ನಿಂತು ನೀವು ಬೇಟೆಯನ್ನ ಆಡ್ಬೇಕು. ಸೊ ಬೇಟೆಯಾಡೋದು ಸುಲಭ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಏನಾಗ್ತಾ ಹೋಗುತ್ತೆ ಅಂತಾರೆ, ಸಬ್ಸಿಸ್ಟೆನ್ಸ್ ಜೀವನೋಪಾಯನೂ ಸಹ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ, ಆಯ್ತಲ್ಲ. ಲುಕಟ್ ಯಾಕೆಂದ್ರೆ ರೀಸನ್ ಆಗ್ಲೇ ಹೇಳ್ದೆ, ಹವಾಮಾನ ಬದಲಾವಣೆ ಆಗ್ತಿತ್ತು, ವೇಗವಾಗಿ ಓಡೋ ಪ್ರಾಣಿಗಳು ಬಂದು, ಆದ್ದರಿಂದ ಮಾನವರು ಏನ್ ಮಾಡ್ಬೇಕಿತ್ತು, ಹೊಸ ಬೇಟೆ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಮಾಡ್ಬೇಕಾಗುತ್ತೆ. ಸೊ ಇದೇ ಹೊಸ ಬೇಟೆಯ ತಂತ್ರಜ್ಞಾನಗಳು, ಇದೆಲ್ಲ ಟೆಕ್ನಾಲಜಿ ಅಷ್ಟೇ. ಓಕೆನಾ. ಹ್ಯೂಮನ್ಸ್ ಕ್ಲೈಮೇಟ್ ಚೇಂಜ್ ಆದಾಗೆ, ಸ್ಪೀಶೀಸ್ ಚೇಂಜ್ ಆಗ್ಲಿಗೆ ಹ್ಯೂಮನ್ ಟೆಕ್ನಾಲಜಿ ಆಲ್ಸೋ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಪ್ರಾಚೀನ ಶಿಲಾಯುಗದಲ್ಲಿ ಏನಿತ್ತು, ದೊಡ್ಡ ದೊಡ್ಡ ಅನಿಮಲ್ಗಳಿದ್ದು, ಹೌದಲ್ಲ. ಸೊ ತುಂಬಾ ದೊಡ್ಡ ಪ್ರಾಣಿಗಳನ್ನ ಕೊಲ್ಲಿಕ್ಕೆ ಅವ್ರಿಗೆ ಭಾರವಾದ ಕಲ್ಲಿನ ಅವಶ್ಯಕತೆಗಳು ಇತ್ತು, ಲೈಕ್ ಹೆವಿ ಪೆಬಲ್ಸ್ ಅಂತ ಹೇಳ್ದೆ ಅಲ್ವಾ, ಆಂಡ್ಯಾಕ್ಸ್, ಕೈಕೊಡ್ಲಿಗಳಿದ್ದು, ಅನ್ಪಾಲಿಶ್ಡ್. ಇವು ಸಹ ಅನ್ಪಾಲಿಶ್ಡ್, ಇನ್ನು ಸಹ ಇವು ಮೃದುವಾಗಿಲ್ಲ, ಇವೆಲ್ಲ ಇವು ಸಹ ನಯಗೊಳಿಸಲಿ, ಇವು ಸಹ ಅನ್ಪಾಲಿಶ್ಡ್ನೆ. ಪಾಲಿಶ್ಡ್ ಯಾವಾಗ ಬರುತ್ತೆ ಅಂತಾರೆ, ನೆಯೋಲಿಥಿಕಲ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಹೊಸ ತಂತ್ರಜ್ಞಾನ, ಈ ಉಪಕರಣಗಳ ಹೊಸ ತಂತ್ರಜ್ಞಾನ ಬರ್ತಾ ಬರುತ್ತೆ. ಆಮೇಲೆ ಒಂದು ಡಿಬೇಟೇಬಲ್ ಆಸ್ಪೆಕ್ಟ್ ಏನಿಲ್ಲ ಅಂತಂದ್ರೆ, ಕೆಲವು ಸ್ಕಾಲರ್ಸ್, ಕೆಲವು ವಿದ್ವಾಂಸರು ಏನಂತ ಹೇಳ್ತಾರೆ ಅಂದ್ರೆ, ಈ ಮಧ್ಯಕಾಲೀನ ಶಿಲಾಯುಗದಲ್ಲಿ ಬೆಂಕಿಯ ಬಳಕೆ ಮೊದಲು ಆಯಿತು ಅಂತೇಳಿ ಕೆಲವರು ಹೇಳ್ತಾರೆ. ಬಟ್ ಅದು ಕೆಲವು ಎವಿಡೆನ್ಸ್ಗಳ ಪ್ರಕಾರ, ನಾವು ಕರ್ನೂಲ್ ಗುಹೆಗಳಲ್ಲಿ ನೋಡಿದ್ವಲ್ಲ, ಆಲ್ರೆಡಿ ಒಂದು ಬೂದಿ ಅವಶೇಷ ಸಿಕ್ಕಿದೆ ಅಂತೇಳಿ. ಸೊ ಹಾಗಾಗಿ ಈಗ ಪ್ರೆಸೆಂಟ್ಲಿ ಅಕ್ಸೆಪ್ಟಬಲ್ ಬಿಲೀಫ್ ಪ್ರಕಾರ ಪ್ರಾಚೀನ ಶಿಲಾಯುಗದಲ್ಲಿ ಬೆಂಕಿಯ ಬಳಕೆ ಆಗಿತ್ತು. ಬಟ್ ಕೆಲವು ವಿದ್ವಾಂಸರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಅಗ್ನಿಯ ಬಳಕೆಯನ್ನ ಮಧ್ಯ ಶಿಲಾಯುಗದೊಂದಿಗೆ ಕೆಲವರು ಹೋಲಿಸ್ತಾರೆ ಅದನ್ನ. ಬಟ್ ಅದು ಬೇಡ. ಬಟ್ ಬೆಂಕಿ ಯಾವಾಗ ಫಸ್ಟ್ ಯೂಸ್ ಆಗಿದ್ದು, ಪ್ಯಾಲಿಯೋಲಿಥಿಕ್ ಟೈಮಲ್ಲಿ. ಓಕೆ, ಪ್ರಾಚೀನ ಶಿಲಾಯುಗದಲ್ಲೇ ಯೂಸ್ ಮಾಡಿದ್ರು ಅದನ್ನ. ಓಕೆನಾ. ಮತ್ತೆ ಇದರ ಜೀವನೋದ್ಧಾರ ಏನಾಗ್ತಾ ಹೋಗುತ್ತೆ, ಈ ಸಮಯದಲ್ಲಿ ಜೀವನೋದ್ಧಾರ ಬೇಟೆನೂ ಇತ್ತು, ಪ್ಯಾಲಿಯೋಲಿಥಿಕಲ್ಲೂ ಬೇಟೆ ಇತ್ತು, ಸಂಗ್ರಹ ಮಾಡ್ತಿರು, ಇಲ್ಲೂ ಸಹ ಸಂಗ್ರಹ ಮಾಡ್ತಾರೆ, ಗ್ಯಾದರಿಂಗ್. ಅಲ್ಲಿ ಏನಿರಲಿಲ್ಲ ಅಂತಾರೆ, ಈ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಅನ್ನೋದು ಇರಲಿಲ್ಲ. ಈ ಪಶುಸಂಗೋಪನೆ ಅಥವಾ ಪ್ರಾಣಿಗಳ ಪಾಲನೆ ಒಂದು ಇರಲಿಲ್ಲ. ಆ ಪ್ರಾಣಿಗಳ ಪಾಲನೆ ಇಲ್ಲಿ ಆರಂಭ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಮೀನುಗಾರಿಕೆ ಸಹ ಇದೆ. ಮೀನುಗಾರಿಕೆ ಯಾವ ರೀತಿ ಇತ್ತು ಅಂತೇಳಿ ನಮ್ಗೆ ಯಾವ ರೀತಿ ಎವಿಡೆನ್ಸ್ ಇದೆ ಅಂತಾರೆ, ಅದರ ಒಂದು ಫಾಸಿಲ್ಸ್ ನಮಗೆ ಸಿಕ್ಕಿರುವಂಥದ್ದು. ಈ ಮೆಸೊಲಿಥಿಕ್ ತಾಣಗಳು ಎಲ್ಲಿ ಸಿಕ್ಕಿದಾವೆ ಅಲ್ಲೆಲ್ಲ ನಮಗೆ ಆ ಫಾಸಿಲ್ಸ್, ಮೀನಿನ ಒಂದು ಅವಶೇಷಗಳು ಸಿಕ್ಕಿರುವಂಥದ್ದು. ಮತ್ತೆ ಅವರ ಪೇಂಟಿಂಗ್ಸ್ ಅಲ್ಲಿ, ಆ ಪೇಂಟಿಂಗ್ಸ್ ನಾನಲ್ಲಿ ಹೇಳಿಲ್ಲ, ಪೇಂಟಿಂಗ್ಸ್ ಯಾವಾಗ ಶುರು ಆಗುತ್ತೆ ಅಂದ್ರೆ ಅಪ್ಪರ್ ಪ್ಯಾಲಿಯೋಲಿಥಿಕಲ್ಲಿ ಶುರು ಆಗುತ್ತೆ. ನಾನು ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಹೇಳ್ತೀನಿ, ಸೆಪರೇಟ್ ಆರ್ಟ್ ಅಂಡ್ ಕಲ್ಚರ್ ಸೆಪರೇಟ್ ಮಾಡೋಣ ನಾವು ಅದನ್ನ. ಓಕೆನಾ. ಸೊ ಅಲ್ಲಿ ಆ ಪೇಂಟಿಂಗ್ಸ್ ಅಲ್ಲಿ ಆ ಮೀನುಗಾರಿಕೆ ಮಾಡೋದನ್ನ ಚಿತ್ರವನ್ನ ಬಿಡಿಸಿರುವಂಥದ್ದು. ಅದಷ್ಟೇ ಅಲ್ಲ, ಈ ಅರೆಕಲ್ಲುಗಳು ಇರ್ತಾವಲ್ಲ, ಧಾನ್ಯಗಳನ್ನ ರುಬ್ಬುವ ಕಲ್ಲುಗಳು, ಆ ರೀತಿ ಕೆಲವು ಕಲ್ಲುಗಳು ನಮಗೆ ಸಿಕ್ಕಿದೆ ಅಂತಂದ್ರೆ, ಅವರು ಈ ಪ್ಲಾಂಟ್ ಫುಡ್ ಏನ್ ಮಾಡ್ತಾರೆ, ಸಸ್ಯದ ಆಹಾರಗಳನ್ನ ಏನ್ ಮಾಡ್ತಾರೆ, ತಯಾರಿಕೆ ಮಾಡ್ತಿದ್ರು ಅಂತೇಳಿ. ಓಕೆ, ಹೊಸ ರೀತಿ. ಫಸ್ಟ್ ಏನ್ ಮಾಡ್ತಾರೆ, ರಾ ಫುಡ್ಗಳನ್ನ ತಿಂತಿದ್ರು. ಈಗ ಆಹಾರವನ್ನ ತಯಾರಿಕೆ ಮಾಡ್ತಾ ಇದ್ದಾರೆ. ಬೆಂಕಿ ಇದೆ, ಓಕೆನಾ, ರುಬ್ಬುವ ಕಲ್ಲುಗಳಿದಾವೆ, ಧಾನ್ಯಗಳನ್ನು ರುಬ್ಬುವ ಕಲ್ಲುಗಳಿದಾವೆ, ಗ್ರೈಂಡಿಂಗ್ ಅಂತೇಳಿ ಕರೀತಾರೆ. ಓಕೆನಾ, ಮೀನುಗಾರಿಕೆ ಇದೆ, ಅವಕ್ಕೆ ಏನಂತ ಕರೀತಾರೆ, ಕ್ವೆನ್ಸ್ ಅಂಡ್ ಮುಲ್ಲರ್ಸ್ ಅಂತೇಳಿ ಕರೀತಾರೆ. ಓಕೆನಾ, ದಟ್ ಇಸ್ ಫಾರ್ ಗ್ರೈಂಡಿಂಗ್, ರುಬ್ಬೋ ಕಲ್ಲು ಅಂತೇಳಿ ಕರೀತಾರೆ ಅದನ್ನ. ಸೊ ಅದಕ್ಕಿಂತ ಹೆಚ್ಚಾಗಿ ಈ ಸಮಯದಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ, ಪ್ರಾಣಿಗಳನ್ನ ಪಾಲನೆ ಆರಂಭ ಆಗ್ತಾ ಹೋಗುತ್ತೆ. ಇದೇ ಮೊದಲ ಬಾರಿ. ಎಲ್ಲಿ ನಮಗೆ ಎವಿಡೆನ್ಸ್ ಇದೆ ಅದು ಅಂತಂದ್ರೆ, ಮಧ್ಯಪ್ರದೇಶದ ಆದಮ್ಗಢಲ್ಲಿ, ನಂತರ ರಾಜಸ್ಥಾನದ ಬಾಗೋರಲ್ಲಿ. ಓಕೆನಾ, ಎರಡೂ ಪ್ರದೇಶಗಳಲ್ಲಿ ನಮ್ಗೆ ಏನ್ ಸಿಕ್ಕಿದೆ ಅಂತಂದ್ರೆ, ಮೊದಲ ಸಾಕ್ಷ್ಯ ದೊರೆತಿರುವಂಥದ್ದು. ಯಾವುದರ ಮೊದಲ ಸಾಕ್ಷ್ಯ, ಈ ಪ್ರಾಣಿಗಳನ್ನ ಪಾಲನೆ ಆರಂಭದ ಒಂದು ಮೊದಲ ಸಾಕ್ಷ್ಯಲ್ಲಿದೆ ಅಂತಂದ್ರೆ ಮಧ್ಯಪ್ರದೇಶದ ಆದಮ್ಗಢ್ ಮತ್ತೆ ರಾಜಸ್ಥಾನ ಬಾಗೋರ್ ಸಮಯದಲ್ಲಿ. ಓಕೆ, ಮೊದಲ ಅನಿಮಲ್ ಯಾವುದು ಅಂದ್ರೆ, ಮೊದಲ ಪ್ರಾಣಿ ಯಾವುದು ಅವರು ಪಾಲನೆ ಮಾಡ್ಲಿಕ್ಕೆ ಶುರು ಆಗಿದ್ದು ಅಂತಂದ್ರೆ, ದಟ್ ಈಸ್ ಡಾಗ್. ಓಕೆನಾ, ದಟ್ ಈಸ್ ವೈಲ್ಡ್ ಡಾಗ್ ಅಂತೇಳಿ ಕರೀತಾರೆ. ಓಕೆನಾ, ವೈಲ್ಡ್ ಡಾಗ್ ಅನ್ನ ಫಸ್ಟ್ ಡೊಮೆಸ್ಟಿಕೇಟ್ ಮಾಡಿದಂಥದ್ದು. ಓಕೆ, ಸೊ ನಂತರ ಇವ್ರು ಒಂದೇ ಸ್ಥಳದಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯನಾ ಈಗ? ಓಕೆನಾ, ಇವ್ರು ಒಂದೇ ಸ್ಥಳದಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ,
ಸಂಪೂರ್ಣವಾಗಿ ಇವರು ನೆಲೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅಗ್ರಿಕಲ್ಚರ್ ಇದ್ದಾಗಷ್ಟೇ ನೀವು ಸಂಪೂರ್ಣವಾಗಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ. ಬಟ್ ಇಲ್ಲಿ ಅಗ್ರಿಕಲ್ಚರ್ ಇನ್ನೂ ಬಂದಿಲ್ಲ, ಹೌದಲ್ಲ? ಸೊ ಅದಕ್ಕೂ ಬಟ್ ನಾವು ಯಾವ ರೀತಿ ಇನ್ನ ಅನಾಲಿಸಿಸ್ ಕೊಡ್ಬೋದು ಅಂತಂದ್ರೆ, ಪ್ಯಾಲಿಯೋಲಿಥಿಕ್ ಸಮಯದಲ್ಲಿ ಜನಗಳು ಅಲೆಮಾರಿಗಳಾಗಿದ್ರು, ಯಾಕೆಂದ್ರೆ ಬರೀ ಅಂಟಿಂಗ್ ಗ್ಯಾದರಿಂಗ್ ಅಷ್ಟೇ ಇದ್ದದ್ದು. ಈಗ ಅಂಟಿಂಗ್ ಗ್ಯಾದರಿಂಗ್ ಮತ್ತೆ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಇದೆ, ಮತ್ತೆ ಆಹಾರಗಳನ್ನ ತಯಾರಿಕೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವರು ಒಂದ್ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ದಿವಸ ನೆಲೆ ಊರ್ತಿದ್ರು ಅಂತ ನಾವು ಹೇಳ್ಬೋದು ಅಷ್ಟೇ, ಕಂಪೇರ್ ಟು ಪ್ಯಾಲಿಯೋಲಿಥಿಕ್. ಓಕೆ, ಪ್ರಾಚೀನ ಶಿಲಾಯುಗಕ್ಕೆ ಹೋಲಿಸ್ಕೊಂಡ್ರೆ ಈ ಒಂದೇ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ದಿವಸ ಇವರು ಏನ್ ಮಾಡ್ತಿರೋ, ಪ್ರಾಚೀನ ಶಿಲಾಯುಗ ಜನರಿಗಿಂತ ಹೆಚ್ಚು ಕಾಲ ಒಂದೇ ಸ್ಥಳದಲ್ಲಿ ಇರುವಂತ ಒಂದು ಪ್ರವೃತ್ತಿ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ? ಅದರಿಂದಾಗಿ ಇಲ್ಲಿ ಹೊಸ ರೀತಿಯ ಕೆಲವು ವಸತಿಗಳು ಶುರು ಆಗ್ತಾ ಹೋಗುತ್ತೆ. ಪ್ರಾಚೀನ ಶಿಲಾಯುಗದಲ್ಲಿ ವಸತಿಗಳು ಯಾವ್ಯಾವು? ಗುಹೆಗಳು, ನೈಸರ್ಗಿಕವಾದಂಥ ಗುಹೆಗಳು, ಕೆತ್ತನೆ ಮಾಡಿದಂಥ ನೈಸರ್ಗಿಕ ಗುಹೆಗಳು. ಈ ಸಮಯದಲ್ಲಿ ನೈಸರ್ಗಿಕ ಗುಹೆಗಳು ಹೌದು, ಅದರ ಜೊತೆಗೆ ಈ ಗುಡಿಸಲುಗಳನ್ನ ಕಟ್ಟಲಿಕ್ಕೆ ಶುರು ಆರಂಭ ಮಾಡ್ತಾರೆ. ಗುಡಿಸಲುಗಳನ್ನ ಏನ್ ಕಟ್ತಾರೆ? ಮಣ್ಣಿನಿಂದ, ಎಲೆಗಳಿಂದ, ಓಕೆನಾ, ಮತ್ತೆ ಬಿದಿರುಗಳಿಂದಾಗಿ ಅಥವಾ ಕಡ್ಡಿಗಳಿಂದಾಗಿ. ಸೊ ಅದಕ್ಕೆ ವ್ಯಾಟಲ್ ಅಂಡ್ ದೋಬ್ ಹೌಸಸ್ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ, ಆಯ್ತಲ್ಲ? ಸೊ ಈ ಗುಡಿಸಲುಗಳನ್ನ ಫಸ್ಟ್ ಎಲ್ಲಿ ಕಟ್ಲಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತಾರೆ ಅಂತಾರೆ? ಈ ಗಂಗಾ ಸಮತಟ್ಟ ಪ್ರದೇಶದಲ್ಲಿ, ಗಂಗಾ ವ್ಯಾಲಿ ಅಂತ ಏನ್ ಕರಿತೀವಿ, ಇಂಡೋ ಗ್ಯಾಂಜೆಟಿಕ್ ಪ್ಲೈನ್ಸ್ ಅಂತೇಳಿ ಏನ್ ಕರಿತೀವಿ. ಸೊ ಈ ಪ್ರದೇಶದಲ್ಲಿ ಮೊದಲು ಒಂದು ಕಲನೈಸೇಷನ್ ಶುರು ಆಗ್ತಾ ಹೋಗುತ್ತೆ, ಈ ವಸಾಹತೀಕರಣ ಶುರು ಆಗ್ತಾ ಹೋಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಹೌ ಚೇಂಜಸ್. ಮಧ್ಯಕಾಲೀನ ಶಿಲಾಯುಗದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತಂದ್ರೆ, ಸೊ ಹೊಸ ರೀತಿಯ ಕೆಲವು ಬದಲಾವಣೆಗಳು ಆಗ್ತಿದ್ದಾವೆ. ಓಕೆನಾ? ಸೊ ಟೂಲ್ಸ್ ಅಲ್ಲಿ ಎವಲ್ಯೂಷನ್ ಆಗಿರುವಂಥದ್ದು, ವಸತಿಗಳಲ್ಲಿ ಎವಲ್ಯೂಷನ್ ಆಗ್ತಿರುವಂಥದ್ದು. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಟಾಕ್ ಅಬೌಟ್ ಸಮ್ ಆಫ್ ದಿ ಫೀಚರ್ಸ್. ಆಯ್ತಲ್ಲ? ಗುಹೆಗಳಲ್ಲಿ ಇರ್ತಿದ್ರು ಮತ್ತು ಮಣ್ಣು ಹಾಗೂ ಕಡ್ಡಿಗಳು ನಿರ್ಮಾಣ ಮಾಡಿದ ಗುಡಿಸಲುಗಳಲ್ಲಿ ಸಹ ವಾಸವನ್ನ ಮಾಡ್ತಿರು. ಸೊ ಇದು ಒಂದು ಎಕ್ಸಾಂಪಲ್. ಓಕೆ, ಮೆಸೋಲಿಥಿಕ್ ಟೈಮ್ಸ್ ನಲ್ಲಿ ವ್ಯಾಟಲ್ ಅಂಡ್ ದೋಬ್ ಹೌಸಸ್ ಅಂತಂದ್ರೆ, ಸೊ ದಿಸ್ ಒನ್ ಎಕ್ಸಾಂಪಲ್ ವಿ ಕ್ಯಾನ್ ಸಿ. ಗುಡಿಸಲುಗಳು ಅಂದ್ರೆ ಎಲ್ಲಿ ಶುರು ಮಾಡ್ತಾ ಬರ್ತಾರೆ, ಯಾವ ಜಾಗಗಳಲ್ಲಿ ಜಾಸ್ತಿ ವಸಾಹತೀಕರಣ ಶುರು ಆಗ್ತಾ ಹೋಗುತ್ತೆ ಅಂದ್ರೆ ಗಂಗಾ ಬಯಲು ಪ್ರದೇಶದಲ್ಲಿ. ಓಕೆ, ಸೊ ನಂತರ ಕೆಲವು ಚರ್ಚಾಸ್ಪದ ಲಕ್ಷಣಗಳು ಇದಾವೆ. ಏನದು ಚರ್ಚಾಸ್ಪದ ಲಕ್ಷಣಗಳು ಅಂತಂದ್ರೆ, ಕೆಲವು ವಿದ್ವಾಂಸಗಳ ಪ್ರಕಾರ ಈ ಮಡಕೆ ಅನ್ನೋದು ಯಾವಾಗ ಶುರುವಾಯಿತು ಅಂತಾರೆ? ನಿಯೋಲಿಥಿಕ್ ಸಮಯ, ನವಶಿಲಾಯುಗದಲ್ಲಿ ಶುರುವಾಯಿತು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಈ ಸಮಯದಲ್ಲಿ ಕೆಲವು ಕಚ್ಚಾ ಮಡಕೆಗಳು ಸಿಕ್ಕಿದೆ. ಇಲ್ಲಿ ಶೇಪ್ಲೆಸ್ ಕ್ರೂಡ್ ಪಾಟರೀಸ್ ಅಂತೇಳಿ ಕರೀತಾರೆ. ಅವು ಎಲ್ಲಿ ಸಿಕ್ಕಿದೆ ಅಂತಂದ್ರೆ ಲಗನಂಜ್, ಕೈಮೂರ್ ಮತ್ತೆ ಬಾಗೋರ್. ಬಾಗೋರ್ ಎರಡಿದೆ ಆಕ್ಚುಲಿ, ಬಾಗೋರಿನ್ ಮಧ್ಯಪ್ರದೇಶ್, ಬಾಗೋರಿನ್ ರಾಜಸ್ಥಾನ್. ಸೊ ಇದು ರಾಜಸ್ಥಾನದ ಬಾಗೋರಲ್ಲಿ ದೊರೆತಿರುವಂಥದ್ದು. ಈ ಜಾಗಗಳನ್ನ ಬಿಟ್ಟು ಇನ್ನು ಕೆಲವು ಜಾಗಗಳನ್ನ ಬಿಟ್ಟು ಎಲ್ಲಾ ಕಡೆ ನಮಗೆ ಮಡಕೆಗಳು ಸಿಕ್ಕಿಲ್ಲ. ಯಾವ ಸಮಯದಲ್ಲಿ? ಮಧ್ಯಕಾಲೀನ ಶಿಲಾಯುಗದಲ್ಲಿ. ಬಟ್ ನೀವು ನವಶಿಲಾಯುಗಕ್ಕೆ ಹೋದಾಗ ಈ ಮಡಕೆ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಅದು ಒಂದು ಡಿಬೇಟೇಬಲ್ ಫೀಚರ್, ಒಂದು ಚರ್ಚೆಗೆ ಆಸ್ಪದವಾಗಿರುವಂತಹ ಒಂದು ವಿಷಯ ಆಗ್ತಾ ಹೋಗುತ್ತೆ. ಮತ್ತೊಂದೇನು ಚರ್ಚೆಗೆ ಆಸ್ಪದ ಆಗಿರುವಂತಹ ವಿಷಯ ಅಂತಂದ್ರೆ ಅಗ್ರಿಕಲ್ಚರ್, ಕೃಷಿ ಶುರುವಾಯ್ತಾ ಮೆಸೋಲಿಥಿಕ್ ಅಲ್ಲಿ ಅಥವಾ ಇಲ್ವಾ ಅಂತೇಳಿ. ಆಕ್ಚುಲಿ ನಿಯೋಲಿಥಿಕ್ ಸಮಯದಲ್ಲಿ ಎಲ್ಲ ಕಡೆ ಕೃಷಿ ಶುರುವಾಗುವಂಥದ್ದು. ಬಟ್ ಇಲ್ಲಿ ಒಂದು ಪ್ರಾಥಮಿಕವಾದಂತಹ ಒಂದು ಕೃಷಿ ಕಂಡು ಬರಬಹುದು ಅಂತೇಳಿ ಕೆಲವು ವಿದ್ವಾಂಸರು ಹೇಳಿದ್ದಾರೆ, ಪ್ರಿಮಿಟಿವ್ ಅಗ್ರಿಕಲ್ಚರ್ ಅಂತೇಳಿ. ಬಟ್ ಆಕ್ಚುಲಿ ಕೃಷಿ ಯಾವಾಗ ಶುರುವಾಗುತ್ತೆ ಅಂದ್ರೆ ಅದು ನಿಯೋಲಿಥಿಕ್ ಅಲ್ಲೇ ಕೃಷಿ ಶುರುವಾಗುವಂಥದ್ದು. ಮಡಿಕೆನ ಸಹ ಯಾವ ಸಮಯದಲ್ಲಿ ಶುರುವಾಗುವಂಥದ್ದು? ನವಶಿಲಾಯುಗದಲ್ಲಿ ಅದು ಶುರುವಾಗುವಂಥದ್ದು. ಓಕೆನಾ? ಬಟ್ ಕೆಲವು ಎವಿಡೆನ್ಸ್ಗಳು ಇಲ್ಲಿ ಸೆಪರೇಟ್ ನಾವು ನೋಡ್ಬೋದು ಇಲ್ಲಿಗೆ. ಓಕೆನಾ? ಸೊ ಬಹುತೇಕ ಮಧ್ಯ ಶಿಲಾಯುಗ ತಾಣಗಳಲ್ಲಿ ಮಣ್ಣಿನ ಪಾತ್ರಗಳು ಅಥವಾ ಮಣ್ಣಿನ ಮಡಿಕೆಗಳು ನಮಗೆ ಕಾಣಿಸೋಲ್ಲ. ಪಾತ್ರ ಎಲ್ಲ ಮಡಿಕೆ ಅಂತ ಅನ್ಕೊಳ್ಳಿ. ಓಕೆನಾ? ಆದ್ರೆ ಕೆಲವು ತಾಣಗಳಲ್ಲಿ ಮಾತ್ರ ಕೆಲವು ಕಚ್ಚಾ ಅಥವಾ ಅಸಮರ್ಪಕ ಮಣ್ಣಿನ ಕೆಲವು ಮಡಿಕೆಗಳು ನಮಗೆ ಸಿಕ್ಕಿದೆ. ಎಲ್ಲಿ? ಲಗನಂಜ್, ಕೈಮೂರ್ ಮತ್ತೆ ಬಾಗೋರಲ್ಲಿ. ಈ ಕೃಷಿ ಸಹ ಪ್ರಾಥಮಿಕವಾಗಿ ಇರಬಹುದು, ಬಟ್ ಕಂಪ್ಲೀಟ್ ಆಗಿ ಇಲ್ಲ. ಯಾಕಂದ್ರೆ ಸರಿಯಾಗಿ ಯಾವುದು ಅಂತಾರೆ, ನಿಯೋಲಿಥಿಕ್ ಇಸ್ ದಿ ರೈಟ್ ಪೀರಿಯಡ್ ಫಾರ್ ಇಟ್. ಇಡೀ ವರ್ಲ್ಡ್ ಅಲ್ಲಿ ಕೃಷಿ ಶುರುವಾಗದ ನಿಯೋಲಿಥಿಕ್ ಸಮಯದಲ್ಲಿ, ಅದು 7000 BC ಇಂಡಿಯಾದಲ್ಲಿ. ಓಕೆನಾ? ಇವು ಕೆಲವು ಚರ್ಚೆಗೆ ಒಳಪಡಿರುವಂತಹ ಕೆಲವು ವಿಷಯಗಳು. ಓಕೆನಾ? ಮತ್ತೆ ಈ ಮಧ್ಯ ಶಿಲಾಯುಗದ ಕೆಲವು ಪ್ರಮುಖ ತಾಣಗಳು ಯಾವ್ದು? ಪರ್ಟಿಕ್ಯುಲರ್ಲಿ ಮೋಸ್ಟ್ ಫೇಮಸ್ ಯಾವ್ದು ಅಂತಾರೆ? ಬಾಗೋರ್. ಹಾಗೇನೆ 2 ಬಾಗೋರ್ ಇದೆ, ಒಂದು ಮಧ್ಯಪ್ರದೇಶದಲ್ಲಿ, ಒಂದು ರಾಜಸ್ಥಾನ. ಇದು ರಾಜಸ್ಥಾನದ ಒಂದು ಬಾಗೋರ್. ರಾಜಸ್ಥಾನದ ಬಾಗೋರ್ ಯಾವ ನದಿ ದಂಡೆ ಮೇಲೆ ಇದೆ? ಕೊಠಾರಿ ನದಿ ದಂಡೆ ಮೇಲೆ ಇದೆ. ಓಕೆನಾ? ಇದನ್ನ ಫಸ್ಟ್ ಯಾರು ಡಿಸ್ಕವರ್ ಮಾಡಿದ್ದಂತಂದ್ರೆ LS ಲೇಶ್ನಿಕ್ ಅಂತೇಳಿ 1967ರಲ್ಲಿ. ನಂತರ ಇದನ್ನ ಉತ್ಖನನ ಮಾಡಿದ ನಂತರ ಎಕ್ಸ್ಕವೇಟ್ ಮಾಡಿದ ಯಾರಂತಂದ್ರೆ VN ಮಿಶ್ರಾ ಮತ್ತೆ ವಸಂತ್ ಶಿಂದೆ ಅಂತೇಳಿ, ಭಾರತದವರು. ಓಕೆನಾ? ಸೊ ಇಲ್ಲಿ ನಮ್ಗೆ ಕೆಲವು ಈ ಮೆಸೋಲಿಥಿಕ್ನ ಕೆಲವು ತುಂಬಾ ಎವಿಡೆನ್ಸ್ಗಳು ಚೆನ್ನಾಗಿ ಸಿಕ್ಕಿರುವಂಥದ್ದು. ಅಂದ್ರೆ ನೀವು ಈ ಆರ್ಕಿಯಾಲಜಿಕಲ್ ಸ್ಟಡೀಸ್ ಮಾಡಬೇಕಾದ್ರೆ ಒಂದು ವರ್ಟಿಕಲ್ ಎಕ್ಸ್ಕವೇಷನ್ ಆಗುತ್ತೆ, ಇನ್ನೊಂದು ಹಾರಿಜಾಂಟಲ್ ಎಕ್ಸ್ಕವೇಷನ್ ಆಗ್ತಾ ಹೋಗುತ್ತೆ. ಇದು ಬಾಗೋರ್ is the only horizontal excavated Mesolithic site. ಓಕೆ, ಈ ಸಮತಲವಾಗಿ ಉತ್ಖನನಗೊಂಡ ಏಕೈಕ ಮಧ್ಯ ಶಿಲಾಯುಗದ ತಾಣ ಯಾವುದು ಅಂತಂದ್ರೆ ಬಾಗೋರ್. ನೀವು ವರ್ಟಿಕಲಿ ಎಕ್ಸ್ಕವೇಟ್ ಮಾಡಿದಾಗ, ಲೈಕ್ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಪ್ಯಾಲಿಯೋಲಿಥಿಕ್ ಇಲ್ಲಿದೆ, ತುಂಬಾ ವರ್ಷಗಳಾಗುತ್ತೆ, ಅದ್ರ ಮೇಲೆ ಮುಚ್ಚೋಗಿರುತ್ತಲ್ಲ,
ಯಾವ್ದಾದ್ರು ನ್ಯಾಚುರಲ್ ಟೆಂಡೆನ್ಸಿ ಆಗಿ ಅದ್ರ ಮೇಲೆ ಯಾವ್ದಾಗುತ್ತೆ ಮೆಸೋಲಿಥಿಕ್ ಇರುತ್ತೆ. ಸೊ ವರ್ಟಿಕಲಿ ಎಕ್ಸ್ಕವೇಟ್ ಮಾಡಿದಾಗ ಮೇಲ್ ಲೇಯರ್ ನಿಮಗೆ ಮೆಸೋಲಿಥಿಕ್ ಸಿಗುತ್ತೆ, ಕೆಳಗಡೆ ಲೇಯರ್ ಅಲ್ಲಿ ಯಾವ ಕಲ್ಚರ್ ಸಿಗುತ್ತೆ, ಪ್ಯಾಲೋಲಿಥಿಕ್ ಟೂಲ್ಸ್ಗಳು ಸಿಗುತ್ತೆ. ಬಟ್ ನೀವು ಹಾರಿಜಾಂಟಲಿ ಎಕ್ಸ್ಕವೇಟ್ ಮಾಡಿದಾಗ ಆ ಒಂದೇ ಸಮಯದ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ತಾ ಹೋಗ್ತೀರಾ. ಸೊ ಅದಕ್ಕೋಸ್ಕರ ಈ ಬಾಗೋರ್ ಬಗ್ಗೆ ನಾವು ಜಾಸ್ತಿ ತಿಳ್ಕೊಂಡಿದೀವಿ. ಇಲ್ಲಿ ಹೆಚ್ಚಿನ ರೇಡಿಯೋ ಕಾರ್ಬನ್ ದಿನಾಂಕಿತ ವಸ್ತುಗಳು ನಮಗೆ ದೊರೆತವೆ. ಇನ್ನು ಪ್ರಾಪರ್ಲಿ ಟೈಮ್ ಲೈನ್ ಗುರುತಿಸಿದರೆ, ಪ್ರಾಪರ್ ಟೈಮ್ ಲೈನ್ ಯಾವುದು 10,000 BC ಟು 7,000 ಕ್ರಿಸ್ತಪೂರ್ವ 10,000ರಿಂದ 7,000 ತನಕ ಅಂತೇಳಿ. ದಟ್ ಈಸ್ ದ ರೀಸನ್ ಭಾರತದಲ್ಲಿ ಸಮತಲವಾಗಿ ಉತ್ಖನನಗೊಂಡ ಏಕೈಕ ಮಧ್ಯಶಿಲಾಯುಗ ತಾಣ ಅಂದ್ರೆ ಯಾವುದು ಅಂದ್ರೆ ಬಾಗೋರ್ ಇನ್ ರಾಜಸ್ಥಾನ್. ಇಲ್ಲೇನೆ ಸಹ ಆ ವೈಲ್ಡ್ ಡಾಗ್ ಡೊಮೆಸ್ಟಿಕೇಶನ್, ಆ ಪ್ರಾಣಿಗಳ ಪಾಲನೆ ಎಲ್ಲಿ ಶುರುವಾಗಿದ್ದು ಅಂತಾರೆ ಈ ಬಾಗೋರಲ್ಲೇನೆ. ಇಲ್ಲಿ ಸಹ ನಮಗೆ ಎವಿಡೆನ್ಸ್ ಸಿಕ್ಕಿರುವಂಥದ್ದು. ಓಕೆ, ಇದು ಬಿಟ್ಟು ಇನ್ನೊಂದು ಯಾವ್ದಂತಾರೆ ಸರಾಯ್ ನಹರಾಯ್ ಅಂತೇಳಿ. ಎಲ್ಲಿದೆ ಇದು? UP ಯಲ್ಲಿದೆ, ನಿಯರ್ ಪ್ರಯಾಗ್ರಾಜ್. ಸೊ ಇಲ್ಲಿ ಜಗತ್ತಿನ ಅತ್ಯಂತ ಹಳೆಯ ಓಕೆನಾ ಒಂದು ಮಡಿಕೆ ಸಿಕ್ಕಿದೆ ಅಂತೇಳಿ ಹೇಳ್ತಾರೆ. ಬಟ್ ಈ ಮಡಿಕೆ ಅಗೇನ್ ಯಾವುದು ಪರ್ಪಸ್ಗೋಸ್ಕರ ಯೂಸ್ ಮಾಡಿರ್ಬೋದು ಅಂತಂದ್ರೆ ಇದನ್ನ ಸಮಾಧಿ ವಸ್ತುವಾಗಿ ಯೂಸ್ ಮಾಡಿರ್ಬೋದೇ ಹೊರತು ಆಹಾರವನ್ನ ಶೇಖರಣೆ ಮಾಡ್ಲಿಕ್ಕೆ ಯೂಸ್ ಮಾಡಿಲ್ಲ ಅಂತೇಳಿ ಕೆಲವರು ಹೇಳಿರುವಂಥದ್ದು. ಏನು ಸಮಾಧಿ ವಸ್ತು ಅಂತಾರೆ, ಯಾರೊಬ್ರು ಸತ್ತಾಗ ಅವರು ಯೂಸ್ ಮಾಡ್ತಿದ್ದಂಥ ಉಪಕರಣಗಳ, ಅವ್ರು ಬಳಕೆ ಮಾಡ್ತಿದ್ದ ಉಪಕರಣಗಳನ್ನ ಈ ಮಡಿಕೆ ಒಳಗಡೆ ಇಟ್ಟು ಅವರ ಜೊತೆ ಸಮಾಧಿಯನ್ನ ಮಾಡುವಂಥದ್ದು. ಸೊ ಸಮಾಧಿಗೋಸ್ಕರ ಯೂಸ್ ಮಾಡೋಂಥ ಒಂದು ಮಡಿಕೆಯಲ್ಲಿ ಸಿಕ್ಕಿದೆ ಸರಾಯ್ ನಹರಾಯ್. ಅದಷ್ಟೇ ಅಲ್ಲ, ನಾನೊಂದು ತಲೆಬುರುಡೆ ಸಿಕ್ಕಿದೆ ಅಂತ ಹೇಳಿದ್ವಾ ಎಲ್ಲಿ ಹಾತ್ನೂರದಲ್ಲಿ, ಅದಕ್ಕೆ ನರ್ಮದಾ ಮ್ಯಾನ್ ಅಂತೇಳಿ ಕರೆದ್ರು. ಸೊ ಇಲ್ಲೊಂದು ತಲೆಬುರುಡೆ ಸಿಕ್ಕಿರುವಂಥದ್ದು ಯಾವ್ದಂದ್ರೆ ಹೋಮೋಸೇಪಿಯನ್ಸ್. ಸೊ ಇದಕ್ಕೆ ಸರಾಯ್ ನಹರಾಯ್ ಮ್ಯಾನ್ ಅಂತೇಳಿ ಕರೀತಾರೆ. ಓಕೆನಾ, ಅಷ್ಟೇ ಅಲ್ಲ, ದಕ್ಷಿಣ ಏಷ್ಯಾದಲ್ಲಿ, ಸೌತ್ ಏಷ್ಯಾದಲ್ಲಿ ಅತ್ಯಂತ ಹಳೆಯ ಹೋಮೋಸೇಪಿಯನ್ಸ್ ಅವಶೇಷಗಳಲ್ಲಿ ಇದು ಒಂದು ಅಂತೇಳಿ ಕೆಲವರು ಹೇಳಿರುವಂಥದ್ದು. ಓಕೆ, ಸರಾಯ್ ನಹರಾಯ್ ಮ್ಯಾನ್ ಅಂತೇಳಿ. ಅಲ್ಲಿ ಹೋಮೋ ಎರೆಕ್ಟಸ್, ಇಲ್ಲಿ ಹಾತ್ನೂರದಲ್ಲಿ, ಇಲ್ಲಿ ಹೋಮೋಸೇಪಿಯನ್ಸ್. ಓಕೆ, ಇತರೆ ಕೆಲವು ಮಧ್ಯಶಿಲಾಯುಗ ತಾಣಗಳು ಯಾವುವು ಅಂತಂದ್ರೆ ತಿರುನೆಲ್ವೇಲಿ, ಟ್ಯೂಟಿಕಾರಿನ್, ದಟ್ಸ್ ಇನ್ ತಮಿಳ್ನಾಡು. ನಾವು ಈ ನಿವಾಸ ಉದ್ಯಮ ಮತ್ತೆ ಸೋಹಾನ್ ಸಂಸ್ಕೃತಿ, ಮದ್ರಾಸ್ ಸಂಸ್ಕೃತಿ ಅಂತೇಳಿ ನೋಡಿದ್ವಲ್ಲ. ಸೊ ಅದೇ ರೀತಿ ಈ ತಮಿಳ್ನಾಡಿನ ಈ ತಿರುನೆಲ್ವೇಲಿಯಲ್ಲಿ ತೇರಿ ಉದ್ಯಮ ಅಂತೇಳಿ ಕೆಲವು ಉಪಕರಣಗಳೇ ಕರೀತಾರೆ. ಏನದು ತೇರಿ ಉದ್ಯಮ ಅಂತಂದ್ರೆ ಅಲ್ಲಿ ಈ ಸ್ಯಾಂಡ್ ಡ್ಯೂನ್ಸ್ ಇದೆ, ಈ ಕೆಂಪು ಮರಳಿನ ದಿಬ್ಬಗಳು ಇದಾವೆ. ಓಕೆ, ಅಲ್ಲಿ ಈ ಕೆಂಪು ಬಣ್ಣದ ಕೆಲವು ಟೂಲ್ಸ್ಗಳು, ಮೈಕ್ರೋಲಿತ್ ಈ ಸೂಕ್ಷ್ಮ ಶಿಲೆಗಳು ಸಿಕ್ಕಿರುವಂಥದ್ದು. ಸೊ ಅದಕ್ಕೋಸ್ಕರ ಈ ಆರ್ಕಿಯಾಲಜಿಸ್ಟ್ ಏನಂತ ಕರೀತಾರೆ, ಪುರಾತತ್ವ ಶಾಸ್ತ್ರದ ಕೆಲವು ವಿದ್ವಾಂಸಗಳು ಏನಂತ ಕರೀತಾರೆ, ಅದನ್ನ ಅಂತಾರೆ ತೇರಿ ಉದ್ಯಮ ಅಂತೇಳಿ ಕರೀತಾರೆ. ಯಾಕೆಂದ್ರೆ ಅದನ್ನ ಲೋಕಲಿ ಅದನ್ನ ಏನಂತ ಕರೀತಾರೆ ಅಂತಂದ್ರೆ ತೇರಿ ಅಂತೇಳಿ ಕರೀತಾರೆ. ಆ ಸ್ಯಾಂಡ್ ಡ್ಯೂನ್ಸ್ಗೆ ತೇರೀಸ್ ಅಂತೇಳಿ ಕರೀತಾರೆ, ಮರಳು ದಿಬ್ಬಗಳಿಗೆ ತೇರೀಸ್ ಅಂತೇಳಿ ಕರೀತಾರೆ. ಆ ತೇರಿ ಮರಳು ದಿಬ್ಬಗಳಲ್ಲಿ ದೊರೆತಂತ ಸೂಕ್ಷ್ಮ ಶಿಲೆಗಳಿಗೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ತೇರಿ ಉದ್ಯಮ ಅಂತೇಳಿ ಕರೀತಾರೆ. ಅದು ಕೆಂಪು ಬಣ್ಣದಲ್ಲಿ ಇರುವಂಥದ್ದು. ಅದು ಒಂದು ಪ್ಲೇಸ್ ಆಯ್ತು. ನಂತರ ಬಿರ್ಬಾನ್ಪುರ್ ಇನ್ ಪಶ್ಚಿಮ ಬಂಗಾಳದಲ್ಲಿರೋ ದಮ್ದಮ ಉತ್ತರ ಪ್ರದೇಶ್, ಲೆಕಾನಿಯಾ ಉತ್ತರ ಪ್ರದೇಶ್, ಮಹದಾಹ. ಈ ಮಹದಾಹದ ಉತ್ತರ ಪ್ರದೇಶದಲ್ಲಿ ನಮ್ಗೆ ಇನ್ನೊಂದು ಏನು ಸಿಕ್ಕಿದ್ರೆ ಈ ಮೂಳೆಗಳನ್ನ ಆರ್ನಮೆಂಟ್ಸ್ ಆಗಿ ಯೂಸ್ ಮಾಡಿರುವಂಥದ್ದು, ಕಲಾಕೃತಿಗಳು ನಮಗೆ ದೊರೆತಿರುವಂಥದ್ದು. ಅದನ್ನ ಜ್ಯುವೆಲ್ರಿ ಆಗಿ, ಅದನ್ನ ಮತ್ತೆ ಟೂಲ್ಸ್ ಆಗಿ, ಬಾಣದ ತುದಿಗಳಾಗಿ ಅವನ ಮೂಳೆಗಳನ್ನು ದೊರೆತಿರುವಂಥದ್ದು. ಈ ಮೂಳೆಗಳ ಆಭರಣಗಳು ಸಹ ನಮಗೆ ಅಲ್ಲಿ ಸಿಕ್ಕಿದೆ. ಅದ ನಂತರ ಸಂಗನಕಲ್ಲು, ಅದು ಬಳ್ಳಾರಿಯಲ್ಲಿ ಇರುವಂಥದ್ದು, ಕರ್ನಾಟಕದಲ್ಲಿ. ನಂತರ ಬಾಗೋರ್, ಇದು ಮಧ್ಯಪ್ರದೇಶ್. ಈ ಒಂದು ಬಾಗೋರ್ ಡಿಫ್ರೆಂಟ್, ಆ ಬಾಗೋರ್ ಡಿಫ್ರೆಂಟ್. ಓಕೆ, ನಂತರ ತಿಲ್ವಾರ, ದಟ್ಸ್ ಇನ್ ರಾಜಸ್ಥಾನ್. ಓಕೆನಾ. ಸೊ ಈ ಎಲ್ಲ ಪ್ರದೇಶಗಳಲ್ಲಿ ಈ ಮೆಸೋಲಿಥಿಕ್ ತಾಣಗಳು ದೊರೆತಿರುವಂಥದ್ದು. ಯಾವ ರೀತಿ ಕ್ವಶನ್ಗಳನ್ನ ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ತೇರಿ ಉದ್ಯಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು, ಯಾವುದಕ್ಕೆ? ಮೆಸೋಲಿಥಿಕ್ಗೆ. ನಂತರ ನಿವಾಸ ಉದ್ಯಮ ಯಾವುದಕ್ಕೆ ಸಂಬಂಧಪಟ್ಟದ್ದು? ಮಧ್ಯಕಾಲೀನ ಪ್ರಾಚೀನ ಶಿಲಾಯುಗಕ್ಕೆ ಸಂಬಂಧಪಟ್ಟದ್ದು. ಬ್ಯೂರಿನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಅಂತಿಮ ಪ್ರಾಚೀನ ಶಿಲಾಯುಗಕ್ಕೆ ಸಂಬಂಧಪಟ್ಟಿದ್ದು. ಕೈಕೊಡ್ಲಿ, ಸೋಹಾನ್ ಸಂಸ್ಕೃತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಅದು ಯಾವುದಕ್ಕೆ ಅಂತಾರೆ? ಆರಂಭಿಕ ಪ್ರಾಚೀನ ಶಿಲಾಯುಗಕ್ಕೆ ಸೇರಿರುವಂಥದ್ದು. ಸೊ ಈ ರೀತಿ ಕ್ವಾಡ್ಸೈಟ್ ಮಾನವರು ಯಾರು ಅಂತೇಳಿ ಕೇಳ್ಬೋದು, ತೇರಿ ಇಂಡಸ್ಟ್ರಿ ಯಾವುದು ಅಂತ ಕೇಳ್ಬೋದು, ಮೈಕ್ರೋಲಿತ್ ಸೈಜ್ ಬಗ್ಗೆ ಕೇಳ್ಬೋದು, ಗಾತ್ರದ ಬಗ್ಗೆ ಕೇಳ್ಬೋದು. ಸೊ ದೀಸ್ ಹೌ ಯು ಪೀಪಲ್ ಹ್ಯಾವ್ ಟು ಪ್ರಿಪೇರ್ ಫಾರ್ ಇಟ್. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈಗ ನಾವು 2 ಪೂರ್ವದ ಇತಿಹಾಸವನ್ನು ಮುಗಿಸಿದ್ವಿ. ಒಂದು ಪ್ರಾಚೀನ ಶಿಲಾಯುಗ, ಮಧ್ಯಕಾಲೀನ ಶಿಲಾಯುಗ. ಸೊ ಮುಂದಿನ ತರಗತಿನ ಯಾವ್ದು ನೋಡೋಣ ಅಂತಾರೆ? ನವಶಿಲಾಯುಗದ ಬಗ್ಗೆ ನೋಡೋಣ. ಸೊ ಅದನ್ನ ನವಶಿಲಾಯುಗದ ಕ್ರಾಂತಿ ಅಂತೇಳಿ ಸಹ ಕರೀತಾರೆ. ಯಾಕೆ ಅದನ್ನ ಕ್ರಾಂತಿ ಅಂತೇಳಿ ಕರೀತಾರೆ, ಏನು ಚೇಂಜಸ್ ಆಯಿತು, ನಾನು ಆಲ್ರೆಡಿ ಕೆಲವು ಹಿಂಟ್ಗಳನ್ನ ಕೊಟ್ಟಿದ್ದೀನಿ. ನೀವು ಓದಿ ನಿಮ್ಗೆ ಯಾವ ರೀತಿ ಕವರ್ ಮಾಡಬೇಕು ಅಂತ ನಮ್ಗೆ ಇನ್ನೂ ಸ್ವಲ್ಪ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಖಂಡಿತ ನಾವು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಸೆಷನ್.